ಮಕ್ಕಳೇ, ಎಲ್ಲಿ ತನಕ ಬಂತು ನಿಮ್ಮ ನೀಟ್ ಪ್ರಿಪರೇಷನ್? ನಾನು ಸ್ಮಿತಾ ಫ್ರಮ್ Xylem Learning. ಇವತ್ತಿನ ಸೆಷನ್ ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ ಅಗೇನ್ ಫ್ರಮ್ ದ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಇದರಲ್ಲಿ ಇವತ್ತು ಇಂಪಾರ್ಟೆಂಟ್ ಆಗಿ ನಾವು ಡಿಸ್ಕಸ್ ಮಾಡುವಂಥದ್ದು ಪೆಂಡುಲಮ್ ಟಾಪಿಕ್ ಬಗ್ಗೆ. ಓಕೆ, ಚಾರ್ಜ್ಡ್ ಪೆಂಡುಲಮ್ ಕೇಸ್ ವಿ ಆರ್ ಡಿಸ್ಕಸಿಂಗ್. ನೀವು ಕೇಳ್ಬೋದು, ಮ್ಯಾಮ್ ಇದು ಆಸ್ ಸಚ್ ಸಿಲೆಬಸ್ ಅಲ್ಲಿ ಇಲ್ಲ ಅಲ್ಲ ನಮಗೆ 12th ಬೋರ್ಡಲ್ಲಿ ಅಂತ ಹೇಳಿ. ಇಲ್ಲ, ಬಟ್ ಫಾರ್ ನೀಟ್ ಅಥವಾ JEE ಎಂಟ್ರೆನ್ಸ್ ಎಕ್ಸಾಮಲ್ಲಿ ಇದೊಂದು ಶ್ಯೂರ್ ಕ್ವೆಶನ್ ಆಗಿ ನಾವು ನೋಡ್ತೇವೆ. ಸೊ ಆದ ಕಾರಣ ವಿ ಹ್ಯಾವ್ ಟೇಕನ್ ದಿಸ್ ಟಾಪಿಕ್ ಟು ಡಿಸ್ಕಸ್ ಟುಡೇ. ಬಿಫೋರ್ ಐ ಬಿಗಿನ್ ವಿತ್ ದ ಕ್ಲಾಸ್, ಐ ವಾಂಟ್ ಟು ಟೆಲ್ ಯು ಆಲ್ ಅಗೇನ್ ದ್ಯಾಟ್ ನಮ್ಮ Xylem ಕನ್ನಡ ನೀಟ್ ಚಾನಲ್ ಬರುವಂತಹ ಕಾಂಟೆಂಟ್ ವೀಡಿಯೋಸನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ನೀಟ್ ಕಾಂಟೆಂಟ್ ವೀಡಿಯೋಸನ್ನು ನೀವು ಇಲ್ಲಿ ಫ್ರೀ ಆಗಿ ನೋಡ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಫ್ಟರ್ ದ ಕ್ಲಾಸ್ ಯೂಟಿಲೈಸ್ ದ ಕ್ಲಾಸ್ ನೋಟ್ಸ್ ಆಲ್ಸೋ. ನೀವು ಜಾಯ್ನ್ ಆಗಬೇಕಾಗಿರುವಂತಹ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಲಿಂಕನ್ನು ನಾವು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇವೆ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ. ಅದನ್ನು ನೀವು ಆಕ್ಸೆಸ್ ಮಾಡಿದ್ರೆ you will be able to see the class notes for free again. Okay, now dear students, we will start. ನಿಮಗೆ ಗೊತ್ತಿದ್ದ ಹಾಗೆ this electric ಚಾರ್ಜಸ್ ಆ್ಯಂಡ್ ಫೀಲ್ಡ್ ಲೈನ್ಸ್ ಅಂತ ಹೇಳುವಂತಹ ಟಾಪಿಕ್ ವೆರಿ ಇಂಟ್ರೆಸ್ಟಿಂಗ್. ಬಟ್ ತುಂಬ ಮಕ್ಕಳು ಈ ಪರ್ಟಿಕ್ಯುಲರ್ ಟಾಪಿಕ್ ಬಂದಾಗ, ಚಾರ್ಜ್ಡ್ ಪೆಂಡುಲಮ್ ಬಂದಾಗ, ದೇ ವಿಲ್ ಸ್ಕಿಪ್ ದಿಸ್. ಚಾರ್ಜ್ ಪೆಂಡುಲಮ್ ಅಂತ ತಕ್ಷಣ ಅವರಿಗೆ ಭಯ ಆಗುತ್ತೆ, ಅಯ್ಯೋ ಏನಿದು ಅಂತ ಹೇಳಿ. ಸೊ ಅವ್ರು ಸ್ಕಿಪ್ ಮಾಡ್ತಾರೆ. ಬಟ್ ಇದನ್ನು ಸ್ಕಿಪ್ ಮಾಡಬೇಕಾದ ಅಗತ್ಯನೇ ಇಲ್ಲ. ವೆರಿ ಸಿಂಪಲ್. ಜಸ್ಟ್ ಒಂದು ಫ್ರೀ ಬಾಡಿ ಡಯಾಗ್ರಾಮನ್ನು ಡ್ರಾ ಮಾಡಿ ಜಸ್ಟ್ ಲಾಜಿಕ್ ಅರ್ಥ ಮಾಡ್ಕೊಂಡ್ರೆ ದೆನ್ ದ ಥಿಂಗ್ಸ್ ಆರ್ ಬಿಕಮಿಂಗ್ ವೆರಿ ಈಸಿ ಫಾರ್ ಯು, ರೈಟ್? ಹೇಗಿದು ಅಂತ ಹೇಳಿ ನೋಡುವ. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಥರ ಇರುತ್ತೆ ನಮ್ಮ ಸೆಟಪ್. ಏನೂ ಇಲ್ಲ, ನಾರ್ಮಲ್ ಪೆಂಡುಲಮ್ ಥರನೇ, ಬಟ್ ಇಲ್ಲಿ 2 ಪೆಂಡುಲಮನ್ನು ನೇತಾಕಿರ್ತಾರೆ. ಆ್ಯಂಡ್ ಎಂಡಿಂಗಲ್ಲಿ ಬಾಬ್ ಇರೆ. ಯೂಶುವಲ್ ಆಗಿ ನಾವು ತಗೊಳ್ಳುವಂತಹ ಬಾಬ್ ಸಿಂಪ್ಲಿ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಮಾಸ್, ಇಟ್ ವೋಂಟ್ ಬಿ ಹ್ಯಾವಿಂಗ್ ಎನಿ ಚಾರ್ಜ್, ರೈಟ್? ಬಟ್ ಇಲ್ಲಿ ನಾವು ತಗೊಳ್ತಿರುವಂಥದ್ದು ಪಾಯಿಂಟ್ ಚಾರ್ಜಸ್ ಅನ್ನು, ಪ್ಲಸ್ ಕ್ಯೂ ಬೋತ್ ಆರ್ ಏನು ಹೇಳುವಂಥದ್ದು ಲೈಕ್ ಚಾರ್ಜಸ್ ರಿಪೆಲ್, ನಿಮಗೆ ಅದು ಗೊತ್ತಿದೆ. ಸೊ ಈಗ ಸಪೋಸ್ ಇಫ್ ದೇ ವೇರ್ ನಾಟ್ ಚಾರ್ಜಸ್, ಬರೀ ಮಾಸಸ್ ಆಗಿದ್ರೆ ಹೇಗಿರ್ತಿತ್ತು? ಈ ಥರ ಪೆಂಡುಲಮ್ ಇರ್ತಿತ್ತು. ಆ್ಯಂಡ್ ಇಲ್ಲೊಂದು ಮಾಸನ್ನು ನೀವು ಈ ಥರ ಹ್ಯಾಂಗ್ ಮಾಡಿದರೆ ಪೆಂಡುಲಮಲ್ಲಿ, ಇನ್ನೊಂದು ಈ ಥರ ಹ್ಯಾಂಗ್ ಮಾಡಿದರೆ, ಇವೆಂಚುಲಿ ಡ್ಯೂ ಟು ದ ಗ್ರಾವಿಟಿ ಏನಾಗ್ತಿತ್ತು, ಗ್ರಾವಿಟೇಷನಲ್ ಫೋರ್ಸಿಂದಾಗಿ ಏನಾಗ್ತಿತ್ತು ಅಂದರೆ ಇದು ಈ ಕಡೆ ಬರ್ತಿತ್ತು, ಇದು ಈ ಕಡೆ ಬರ್ತಿತ್ತು. ಆಮೇಲೆ ಈ ಎರಡು ಪೆಂಡುಲಮ್ಸ್ ಈ ಥರ ಜೊತೆ ಆಗಿ ಅಂಟ್ಕೊಂಡ್ಬಿಡ್ತಿತ್ತು ಡ್ಯೂ ಟು ಗ್ರಾವಿಟಿ. ಬಟ್ ಹಿಯರ್ gravity is acting in this case. Which case? The case which we are looking at. ನಮ್ಮ ಚಾರ್ಜ್ಡ್ ಪೆಂಡುಲಮ್ ಕೇಸಲ್ಲೂ ಕೂಡ ಗ್ರಾವಿಟಿಯ ಆಕ್ಟಿಂಗ್ ಆಗ್ತಿದೆ, ಗ್ರಾವಿಟಿ. ಬಟ್ ಇಲ್ಲಿ ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಕೂಡ ಇದೆ. ಇಟ್ ಈಸ್ ಮೋರ್ ಎಫೆಕ್ಟಿವ್ ಫೋರ್ಸ್ ಅಲ್ವಾ? ಅದರ ಏನು ಹೇಳುವಂಥದ್ದು ಇಲೆಕ್ಟ್ರಿಕ್ ಫೋರ್ಸ್ ತುಂಬ ಸ್ಟ್ರಾಂಗ್ ಇದೆ ಅಂತ ನಿಮಗೆ ಗೊತ್ತಿದೆ. ತುಂಬ ವೀಕ್ ಫೋರ್ಸ್ ಅಲ್ಲ, ಅದು ಸ್ಟ್ರಾಂಗ್ ಫೋರ್ಸೇ. ಸೊ ಇವಾಗ ಈ ಪ್ಲಸ್ ಕ್ಯೂ ಚಾರ್ಜ್ನಿಂದಾಗಿ ಇಟ್ ವಿಲ್ ಬಿ ಎಕ್ಸ್ಪೀರಿಯನ್ಸಿಂಗ್ ಅ ರಿಪಲ್ಸಿವ್ ಫೋರ್ಸ್ ಎಫ್. ಆ್ಯಂಡ್ ಈ ಪ್ಲಸ್ ಕ್ಯೂ ಚಾರ್ಜ್ನಿಂದಾಗಿ ಇನ್ನೊಂದು ರಿಪಲ್ಸಿವ್ ಫೋರ್ಸ್ ಇದರ ಮೇಲೆ ಚಾರ್ಜ್ ಮೇಲೆ ಬರ್ತಿದೆ ಎಫ್, ಒಪೋಸಿಟ್ ಡಿರೆಕ್ಷನಲ್ಲಿ, ರೈಟ್? ಆಮೇಲೆ ಇದ್ರ ಜೊತೆಗೆ ಈ ಚಾರ್ಜಸ್ನ ಮೇಲೆ ಡ್ಯೂ ಟು ದ ಸ್ಮಾಲ್ ಮಾಸಸ್ ದೇ ಹ್ಯಾವ್ ಗ್ರಾವಿಟಿ ಕೂಡ ಆಕ್ಟ್ ಆಗ್ತದೆ. ನಿಮಗೆ ಗೊತ್ತಿದೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಏನು ಹೇಳುತ್ತೆ ಅಂತ. ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಜೊತೆಗೆ ಸಿನ್ಸ್ ಸ್ಟ್ರಿಂಗ್ ಇರೋ ಕಾರಣ ಟೆನ್ಷನ್ ಆಲ್ಸೋ ವಿಲ್ ಬಿ ಆಕ್ಟಿಂಗ್ ಆನ್ ದ ಥ್ರೆಡ್ ಆರ್ ರೋಪ್, ವಾಟ್ ಎವರ್ ವಿ ಹ್ಯಾವ್ ಟೇಕನ್, ಕರೆಕ್ಟ್? ಇಷ್ಟು ಫೋರ್ಸಸ್ಸು ಈ ಕೇಸಲ್ಲಿ ಇದೆ. ಸೊ ನಾವು ಫ್ರೀ ಬಾಡಿ ಡಯಾಗ್ರಾಮನ್ನು ಡ್ರಾ ಮಾಡೋದಾದ್ರೆ ಡಿಯರ್ ಸ್ಟೂಡೆಂಟ್ಸ್, ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ. ಈಗ ಸಿಸ್ಟಮ್ ಇಕ್ವಿಲಿಬ್ರಿಯಮ್ ಆಯಿತು. ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು ತಳ್ತಾ ಇದೆ ಚಾರ್ಜಸನ್ನು ದೂರ. ಅದ್ರ ಜೊತೆಗೆ ಗ್ರಾವಿಟಿ ಆಕ್ಟ್ ಆಗ್ತಿದೆ, ಟೆನ್ಷನ್ ಆಕ್ಟ್ ಆಗ್ತಿದೆ. ಸೊ ಎವ್ರಿ ಫೋರ್ಸ್ ಈಸ್ ಸಾರ್ಟ್ ಆಫ್ ಗೆಟಿಂಗ್ ಬ್ಯಾಲೆನ್ಸ್ಡ್. ಇದರಿಂದಾಗಿ ಏನಾಯಿತು? ದ ಸಿಸ್ಟಮ್ ಈಸ್ ಇನ್ ಇಕ್ವಿಲಿಬ್ರಿಯಮ್, ಚಾರ್ಜಸ್ ಆರ್ ನಾಟ್ ಮೂವಿಂಗ್. ಕ್ಲಿಯರ್? ಈ ಥರ ನಿಂತ್ಕೊಂಡಿದೆ. ಆ್ಯಂಡ್ ಇಫ್ ದೆರ್ ವಾಸ್ ನೋ ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ಈ ಮಾಸಸ್ ಈ ಥರ ನಿಂತ್ಕೊಳ್ಳೋಕೆ ಆಗ್ತಿರಲ್ಲ. ದೇ ವಿಲ್ ಇವೆಂಚುಲಿ ಕಮ್ ಟುಗೆದರ್ ಡ್ಯೂ ಟು ಗ್ರಾವಿಟಿ ಅಲೋನ್. ಆಮ್ ಐ ಕ್ಲಿಯರ್? ಎಸ್. ನಾವು ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಚಾರ್ಜಸನ್ನು ನಾವು ಆರ್ ಅಂತ ತಗೊಂಡ್ರೆ, ಓಕೆ, ಏನು ಮಾಡ್ಬೋದು? ಈ ಒಂದು ಹೈಟ್ ಇದೆಯಲ್ಲ, ಇದನ್ನು ವೈ ಅಂತ ತಗೊಂಡ್ಬೇಡ್ವಾ? ಸೊ ದಿಸ್ ವಿಲ್ ಬಿ ವೈ. ಲೆಂತ್ ಆಫ್ ದ ಸ್ಟ್ರಿಂಗ್ ಎಲ್ ಅಂತ ಇರಲಿ. ಆ್ಯಂಡ್ ನೀವು ಬರೀ ಚಾರ್ಜ್ ಮೇಲೆ ಫೋಕಸ್ ಮಾಡೋದಾದರೆ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಮಿ ಜಸ್ಟ್ ಫೋಕಸ್ ಆನ್ ದ ಚಾರ್ಜ್. ಒಂದು ಚಾರ್ಜನ್ನು ಫ್ರೀ ಬಾಡಿ ಡಯಾಗ್ರಾಮ್ ತಗೊಳ್ಳೋಕ್ಕೋಸ್ಕರ ತಗೊಳ್ತೇನೆ, ರೈಟ್ ಸೈಡ್ ಇರೋದನ್ನು. ಸೊ ಗೊತ್ತಿದೆ ನಿಮಗೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ರೈಟ್ ಸೈಡಿಗೆ ಆಕ್ಟ್ ಆಗ್ತಿದೆ. ಅದರ ವೆಯ್ಟು ಡ್ಯೂ ಟು ದ ಗ್ರಾವಿಟಿ ಕೆಳಗಡೆಗಿದೆ. ಟೆನ್ಷನು ಅವೇ ಫ್ರಮ್ ದ ಬಾಡಿ ಇದೆ. ದಿಸ್ ಇಸ್ ಟೆನ್ಷನ್, ಕರೆಕ್ಟಾ? ಇಷ್ಟು ಫೋರ್ಸಸ್ ಇದೆ. ನಾವು ಈ ಆ್ಯಂಗಲನ್ನು ತೀಟಾ ಅಂತ ತಗೊಳ್ಳುವ. ವರ್ಟಿಕಲಿ ದ ಸ್ಟ್ರಿಂಗ್ ಮಾಡುವಂತಹ ಆ್ಯಂಗಲ್ ತೀಟಾ ಇದ್ದರೆ ಏನಾಯಿತು? ನಾನು ಇನ್ನು ಈ ಟೀಯ ಕಾಂಪೊನೆಂಟ್ ತಗೊಳ್ಳೋಕ್ಕೆ ಟ್ರೈ ಮಾಡ್ತೇನೆ. ಸೊ ದಿಸ್ ವಿಲ್ ಬಿ ವಾಟ್ ದೆನ್? ಈ ಆ್ಯಂಗಲ್ ಕೂಡ ತೀಟನೇ ಆಯಿತು, ಒಂದು ಝಡ್ ಶೇಪಲ್ಲಿ ಇದೆ, ರೈಟ್? ಸೊ ಆಲ್ಟರ್ನೇಟ್ ಆ್ಯಂಗಲ್ ಥರ ಇದೆ. ಸೊ ಇದು ಇವಾಗ ಏನಾಯಿತು? ಟಿ ಕಾಸ್ ತೀಟಾ ಆಯಿತು. ಆ್ಯಂಡ್ ದಿಸ್ ವಿಲ್ ಬಿ ಟಿ ಸೈನ್ ತೀಟಾ. ಆ್ಯಂಡ್ ಸಿಸ್ಟಮ್ ಇಕ್ವಿಲಿಬ್ರಿಯಮ್ ಅಂತ ಇರೋ ಕಾರಣ ಎಟ್ ಇಕ್ವಿಲಿಬ್ರಿಯಮ್ ಅಂತ ನಾನು ಬರಿಬಹುದಲ್ವಾ? ಸೊ ಎಟ್ ಈಕ್ವಿಲಿಬ್ರಿಯಮ್ ಅಂತ ಬರೆದ್ರೆ ಎಟ್ ಈಕ್ವಿಲಿಬ್ರಿಯಮ್ ಏನಾಗುತ್ತೆ? ಸಿಸ್ಟಮ್ ಮೂವ್ಮೆಂಟ್ ಇಲ್ಲ,
ಚಾರ್ಜಸ್ ಆರ್ ಸ್ಟಕ್ ಈ ಥರ ವಿದೌಟ್ ದಿ ಹೆಲ್ಪ್ ಆಫ್ ಎನಿಥಿಂಗ್. ಚಾರ್ಜಸ್ ಸ್ಟಕ್ ಆಗಿದೆ, ಇದು ಹೇಗೆ ಅಂತ ನಮಗೆ ಮ್ಯಾಜಿಕ್ ಅಂತ ಫೀಲ್ ಆಗ್ಬೋದು, ಬಟ್ ಇಲ್ಲಿ ಎಲೆಕ್ಟ್ರಿಕ್ ಫೋರ್ಸ್ ಇದೆ ಅಲ್ವಾ, ಅದರಿಂದಾಗಿ ಆ ಥರ ಆಗ್ತಿದೆ ಅಂತ ನಮಗೆ ಗೊತ್ತಿರಬೇಕು. ಸೊ ಸಿಸ್ಟಮ್ ಈಸ್ ಬ್ಯಾಲೆನ್ಸ್ಡ್ ಅಂತಂದರೆ ಹೊರಿಜಾಂಟಲಿ ನೋಡಬೇಕಾದ್ರೆ ಎಫ್ ಈಸ್ ಈಕ್ವಲ್ ಟು, ಹೊರಿಜಾಂಟಲಿ ನೋಡಿ ಎಫ್ ಈಸ್ ಬ್ಯಾಲೆನ್ಸ್ಡ್ ಬೈ ಟಿ ಸೈನ್ ಥೀಟಾ. ಸೊ ನಾನು ಬರಿಬೋದು ಎಫ್ ಈಕ್ವಲ್ ಟು ಟಿ ಸೈನ್ ಥೀಟಾ ಅಂತ. ಆ್ಯಂಡ್ ವರ್ಟಿಕಲಿ ನೋಡಿ, ವರ್ಟಿಕಲ್ ಡಿರೆಕ್ಷನಲ್ಲಿ ಟಿ ಕಾಸ್ ಥೀಟಾ ಈಸ್ ಬ್ಯಾಲೆನ್ಸಿಂಗ್ ದ ವೇಟ್ ಆಫ್ ದ ಚಾರ್ಜ್. ಸೊ ನೀವೇನು ಬರ್ತೀರಾ, ಎಮ್ ಜಿ ಈಸ್ ಈಕ್ವಲ್ ಟು ಟಿ ಕಾಸ್ ಥೀಟಾ ಅಂತ ಬರಿತೀರಾ. ಹೌದಾ? ಈಗ ಇದು ಇಕ್ವೇಶನ್ 1, ಇದು ಇಕ್ವೇಶನ್ 2 ಆಯಿತು. ಡಿಯರ್ ಸ್ಟೂಡೆಂಟ್ಸ್, ಈಗ ಐ ಕ್ಯಾನ್ ಡೂ ಇಕ್ವೇಶನ್ 1/2. ಇಕ್ವೇಶನ್ 1 ಡಿವೈಡೆಡ್ ಬೈ ಇಕ್ವೇಶನ್ 2 ಮಾಡಿದ್ರೆ ವೆರಿ ಈಸಿ, ಟಿ ಟಿ ವಿಲ್ ಗೆಟ್ ಕ್ಯಾನ್ಸಲ್ ಆನ್ ದ ರೈಟ್. ಲೆಫ್ಟಲ್ಲಿ ಎಫ್ ಬೈ ಎಮ್ ಜಿ ಇರುತ್ತೆ. ಎಫ್ ಬೈ ಎಮ್ ಜಿ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಸಿಕ್ತು. ಆಮ್ ಐ ಕ್ಲಿಯರ್? ಎಸ್. ಸೊ ಈ ಡಿಸ್ಟೆನ್ಸ್ ಆರ್ ಆಲ್ರೆಡಿ ಗೊತ್ತಿದೆ ನಿಮಗೆ, ಕರೆಕ್ಟ್. ನಾವು ಎಫ್ ಈಸ್ ವಾಟ್, ದ ಕೂಲಂಬ್ ಲಾ ನೀವು ಹಾಕಬೇಕು, ರೈಟ್. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅದೇನಿದು 1/4πε0 ಏರ್ ಮೀಡಿಯಮ್ ಆಗಿದ್ರೆ Q1 Q2 is Q only, right? So Q square divided by R square ಆಯಿತು. ಇಂಟು ಒಂದು mg ಕೂಡ ಇದೆ ಡಿನಾಮಿನೇಟ್ರಲ್ಲಿ. ಕ್ಲಿಯರ್? ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಏನಿದೆ ಫ್ರಮ್ ದ ಫಿಗರ್. ಕ್ಯಾನ್ ಯು ಜಸ್ಟ್ ಥಿಂಕ್ ಆಫ್ ಟ್ಯಾನ್ ಥೀಟಾ? ಸೊ ಟ್ಯಾನ್ ಥೀಟಾ ಇದು ಥೀಟಾ ಆಗಿದ್ರೆ ಟ್ಯಾನ್ ಥೀಟಾ ವಿಲ್ ಬಿ ಒಪೋಸಿಟ್ ಬೈ, ಒಪೋಸಿಟ್ ಅಂದರೆ ಈ ಡಿಸ್ಟೆನ್ಸ್, ದಟ್ ವಿಲ್ ಬಿ R/2 ಬೈ ದ ಎಡ್ಜಸೆಂಟ್. ಎಡ್ಜಸೆಂಟ್ ಅಂದರೆ y ಆಯಿತು. ಸೊ ಕ್ಯಾನ್ ಐ ರೈಟ್ R/2 ಡಿವೈಡೆಡ್ ಬೈ y. ಕ್ಲಿಯರ್? ನಾವು ನೋಡಿ ಇಲ್ಲಿ ಆರ್ ಸ್ಕ್ವೇರ್ ಇದೆ, ಇಲ್ಲಿ ಅದನ್ನು ಆ ಕಡೆ ತಗೊಂಡಿದ್ರೆ ಆರ್ ಕ್ಯೂಬ್ ಆಯಿತು. ಸೊ ನಿಮಗೆ ಸಿಗುವಂಥದ್ದು ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 2y ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ 4πε0 mg ಅಂತ ಸಿಕ್ತು, ರೈಟ್. 2y ಕ್ಯೂ ಸ್ಕ್ವೇರ್ 4πε0 mg. ಐ ಥಿಂಕ್ ಇದನ್ನೇ ಇಲ್ಲಿ ಅವರು ಏನು ಹೇಳ್ತು ಅಂಥದ್ದು ಡಿರೈವ್ ಮಾಡಿ ತೋರಿಸಿರುವಂಥದ್ದು. 2L ಅಂತ ಕೊಟ್ಟಿದ್ದಾರೆ ಅವರು. ಐ ವಿಲ್ ಟೆಲ್ ಯು ವೈ ದೇ ಹ್ಯಾವ್ ಟೇಕನ್ L. ನಿಮಗೆ ವೈಯ ಬದಲು ಯಾಕೆ ಎಲ್ ಬಂದಿದೆ ಅಂತ ನಾನು ಹೇಳ್ತೇನೆ. ಸೊ ಈ ಎಲ್ಲನೇ ತಗೊಂಡಿದ್ದಾರೆ ಆ್ಯಂಡ್ 4πε0 mg. ನಾವು ಡಿಯರ್ ಸ್ಟೂಡೆಂಟ್ಸ್, ವೈಯನ್ನು ನೀವು ರಿಪ್ಲೇಸ್ ಮಾಡ್ಬೋದು ಯಾವಾಗ ಗೊತ್ತಾ? ವೈಯನ್ನು ಎಲ್ಲಿಂದನೇ ರಿಪ್ಲೇಸ್ ಮಾಡ್ಬೋದು ವೆನ್ ದಿ ಆಂಗಲ್ ಈಸ್ ವೆರಿ ವೆರಿ ಸ್ಮಾಲ್. ಸಪೋಸ್ ಈ ಆಂಗಲ್ ತುಂಬಾ ಚಿಕ್ಕ ಅಂತ ಆಗಿದ್ರೆ ಈ ಏನು ಹೇಳುವಂಥದ್ದು ಈ ವೈ ಇದೆ ಅಲ್ವಾ, ಈ ವೈಗೆ ಮತ್ತು ಈ ಎಲ್ಲಿಗೆ ತುಂಬ ಗ್ಯಾಪ್ ಇರಲ್ಲ, ಎರಡೂ ಜೊತೆಯಾಗಿ ಅಂಟ್ಕೊಂಡಿರುತ್ತೆ. ಆ್ಯಂಡ್ ದ ಲೆಂತ್ ಎಲ್ ಆ್ಯಂಡ್ ವೈ ವಿಲ್ ಬಿ ಆಲ್ಮೋಸ್ಟ್ ಈಕ್ವಲ್. ಸೊ ಅವಾಗ ನೀವು ಇದನ್ನು ವೈ ಅನ್ನು ತೆಗೆದು ಎಲ್ ಅಂತಲೂ ಬರಿಬೋದು ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಸೊ ಆಸ್ ಆಫ್ ನಾವು ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ದ ಇಕ್ವೇಶನ್. ಇದನ್ನೇನು ಬೈ ಹಾರ್ಟ್ ಮಾಡಬೇಕಾಗಿಲ್ಲ, ನಿಮಗೆ ಪ್ರಾಬ್ಲಮ್ ಬಂದಾಗ ಇದನ್ನು ಅಪ್ಲೈ ಮಾಡಲಿಕ್ಕೆ ಗೊತ್ತಿದ್ರೆ ಸಾಕು. ಕ್ಲಿಯರ್? ಸೊ ನಾವು ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ಗೋ ವಿತ್ ದ ಕ್ವೆಶನ್. ಈಸಿಯಾಗಿ ಮಾಡ್ಬೋದು, ನೋ ವರೀಸ್. ಸೊ ದ ಕ್ವೆಶನ್ ಸೇಸ್, ಇದೇ ಲಾಜಿಕ್ ಅಪ್ಲೈ ಮಾಡಿದ್ರೆ ಸಾಕು. 2 identical tennis balls each having a mass m and charge q are suspended. So 2 identical tennis balls ಅಂತ ಹೇಳಿದ್ದಾರೆ. ಸೊ ಟೆನ್ನಿಸ್ ಬಾಲ್ಸ್, ರೈಟ್. ಸೊ ನಾನು ಈ ಥರ ಬರಿತೇನೆ ಟೆನ್ನಿಸ್ ಬಾಲ್ಸನ್ನು, ಕರೆಕ್ಟ್? ಎಸ್. ಆ್ಯಂಡ್ ಮಾಸ್ ಎಮ್ ಅಂತ ಕೊಟ್ಟಿದ್ದಾರೆ, ಚಾರ್ಜ್ ಕ್ಯೂ ಅಂತ ಕೊಟ್ಟಿದ್ದಾರೆ, ಇಷ್ಟೇ. So like charges ಇದೆ, they will repel, you know that, correct? They're suspended from a fixed point by the thread of length L ಅಂತ ಕೂಡ ಕೊಟ್ಟಿದ್ದಾರೆ. And what is the equilibrium separation when each thread makes a small angle theta? Small angle theta is the hint. That is the keyword they are giving you. What is the small angle theta here? ಅಂದರೆ ಅವ್ರು ಹೇಳ್ತಿದ್ದಾರೆ ಈ ಆಂಗಲ್ ಇದೆ ಅಲ್ವಾ, this angle is very very small such that this y is nothing equal to the length itself. ಸೊ y ಅನ್ನು ನೀವು y ತಗೊಳ್ಬೇಡಿ, ಎಲ್ಲ ತಗೊಳ್ಳಿ ಅಂತ ಅವ್ರು ಇಂಡೈರೆಕ್ಟ್ ಆಗಿ ಮೀನ್ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಡಿರೈವೇಷನ್ ಪುನಃ ಮಾಡ್ತೇನೆ ನೋಡಿ. ಇಲ್ಲಿ ಫ್ರೀ ಬಾಡಿ ಡಯಾಗ್ರಾಮ್ ನೋಡಿ. Electrostatic force on the right side charge will be to the right side. Weight will be mg downward and ಇಲ್ಲಿ tension in the string ಇದೆ. ಈ angle theta ಆಗಿರೋದ್ರಿಂದ this will be t cos theta, this will be t sin theta. ನಿಮಗೆ ಆಲ್ರೆಡಿ ಅದು ಗೊತ್ತಿದೆ, ರೈಟ್? ಈಗ dear students ಏನು ಬರಿಬಹುದು? t sin theta is balanced with f. Correct alva? This is the Coulomb force. I mean, you can say it is electrostatic force. This is T cos theta is balanced by mg. ಸೊ ಆಲ್ರೆಡಿ ನಾನು ಈ ಡಿರಾಕ್ಷನ್ನ ಮಾಡಿ ತೋರಿಸಿದೆ ನಿಮಗೆ, ಮತ್ತು ಕಷ್ಟ ಆಗದೆ ಇರಲಿ ಅಂತ ಹೇಳಿ ಪುನಃ ಮಾಡ್ತಿರುವಂಥದ್ದು. ಆ್ಯಂಡ್ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನೀವೇನು ಮಾಡ್ತೀರಾ, ಇಲ್ಲಿ ರೇಷಿಯೋನ ತಗೊಳ್ತೀರಾ. ಸೊ ಲೆಟ್ಸ್ ಟೇಕ್ ದ ರೇಷಿಯೋ. ಹೇಗೆ ತಗೊಳ್ಬೋದು? ಇಕ್ವೇಶನ್ 1/2 ಮಾಡೋದಾದರೆ ಎಫ್ ಬೈ ಎಮ್ ಜಿ ಆಯಿತು. ಎಫ್ ಇಸ್ ವಾಟ್? 1/4πε0 q square by the
ಡಿಸ್ಟೆನ್ಸ್ ಆಫ್ ಸಪ್ರೇಷನ್ ಈಸ್ ಆರ್ ಸ್ಕ್ವೇರ್. ಕರೆಕ್ಟ್. ಲೆಟ್ಸ್ ಟೇಕ್ ಇಟ್. ಅವ್ರು ಕೇಳ್ತಿರುವಂಥದ್ದು ಆರ್ ಸ್ಕ್ವೇರ್. ಲೆಟ್ಸ್ ಟೇಕ್ ಇಟ್ ಆಸ್ ಡಿ ಓನ್ಲಿ. ಅವರು ಡಿ ಅಂತ ಮೆನ್ಷನ್ ಮಾಡಿರೋ ಕಾರಣ ಲೆಟ್ಸ್ ಟೇಕ್ ಇಟ್ ಆಸ್ ಡಿ ಸ್ಕ್ವೇರ್. ನೋಟೇಷನ್ ಡಿ ಅಂತ ಇಟ್ಕೊಳ್ಳುವ. ಓಕೆ. ಆಮೇಲೆ ಒಂದು ಎಮ್ ಜಿನೂ ಬರುತ್ತೆ ಎಫ್ ಬೈ ಎಮ್ ಜಿಯಲ್ಲಿ. ಸೊ ಎಮ್ ಜಿನೂ ಇರುತ್ತೆ ಡಿನಾಮಿನೇಟರ್. ದ್ಯಾಟ್ ವಿಲ್ ಬಿ ಇಸ್ ಈಕ್ವಲ್ ಟು ಟಿ. ಟಿ ಕ್ಯಾನ್ಸಲ್ ಆಯಿತು, ರೈಟ್. ಇಕ್ವೇಶನ್ 1/2 ಮಾಡ್ಬೇಕಾದ್ರೆ ಟಿ ವಿಲ್ ಬಿ ಗೆಟಿಂಗ್ ಕ್ಯಾನ್ಸಲ್. ಸೈನ್ ಥೀಟಾ ಬೈ ಕಾಸ್ ಥೀಟಾ ಈಸ್ ಟ್ಯಾನ್ ಥೀಟಾ. ನಾವು ಒಂದು ವಿಷಯ ನೋಡಿ, ಇಲ್ಲಿ ಟ್ಯಾನ್ ಥೀಟಾವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇಟ್ ಇಸ್, ನಾನು ಟ್ರಯಾಂಗಲ್ ಅನ್ನು ಸಪ್ರೇಟ್ ಆಗಿ ಬರೆದು ತೋರಿಸ್ತೇನೆ. ದಿಸ್ ಇಸ್ ಸಪೋಸ್ ಟು ಬಿ ದ ಲೆಂತ್ ಎಲ್, ದಿಸ್ ಇಸ್ ಸಪೋಸ್ ಟು ಬಿ y, this is supposed to be the distance d divided by 2. ಹೌದಾ? ಇದು ಥೀಟಾ. ಥೀಟಾ ಈಸ್ ವೆರಿ ವೆರಿ ಸ್ಮಾಲ್. ಸೊ ನಾನು ಈ y ಅನ್ನ ಏನಂತ ಬರಿಬೋದು? ಐ ಕ್ಯಾನ್ ರೈಟ್ y ಆಸ್ ಎಲ್ ಇಟ್ ಸೆಲ್ಫ್. ಸೊ ನೀವೇನು ಬರಿತೀರಾ? ಟ್ಯಾನ್ ಥೀಟಾ ದೆನ್ ಬಿಕಮ್ಸ್ opposite d by 2 divided by the adjacent which is l. ಸೊ ನೀವು ಅಲ್ಲಿ d by 2 ಅಲ್ಲ ಅಂತ ಬರಿತೀರಾ. ಸೊ ನಾನು ಟ್ಯಾನ್ ಥೀಟಾವನ್ನು ಇಲ್ಲಿ ರಬ್ ಮಾಡಿ ಏನಂತ ಬರಿಬೋದು? d by 2l ಅಂತ ಬರಿಬಹುದಾ? ಎಸ್, ರೈಟ್. ಸೊ ನೆಕ್ಸ್ಟ್ ಈ ಡಿರೈವೇಷನ್ ಅನ್ನು ಕಂಟಿನ್ಯೂ ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ಸೊ ಡಿಯರ್ ಸ್ಟೂಡೆಂಟ್ಸ್, ನಮ್ಗೆ ಇವಾಗ ಹೇಗಾದ್ರೂ ಇದನ್ನು ರೈಟ್ ಆನ್ಸರ್ ಕಡೆಗೆ ತಲುಪಿಸ್ಬೇಕು, ಇಸ್ಂಟ್ ಇಟ್? ಎಸ್. ಇನ್ನು ನೋಡಿ, ಇಕ್ವೇಶನ್ ಕ್ಲಿಯರ್ ಆಗಿ ನೋಡೋದಾದ್ರೆ ಐ ಕ್ಯಾನ್ ಬ್ರಿಂಗ್ ದಿಸ್ ಡಿ ಸ್ಕ್ವೇರ್ ಟು ದ ರೈಟ್ ಸೈಡ್ ಅಲ್ವಾ? ಆದ ಕಾರಣ ನಂಗೆ ಹೇಗೆ ಸಿಗ್ಬೋದು ಇದು? ದಿಸ್ ವಿಲ್ ಬಿ ನಥಿಂಗ್ ಬಟ್ ಡಿ ಕ್ಯೂಬ್ ಇಸ್ ಈಕ್ವಲ್ ಟು 2l ಕ್ಯೂ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 4 pi epsilon naught mg. ರೈಟ್. ಇದು ಡಿ ಕ್ಯೂಬ್ನ ಟರ್ಮ್ಸ್ ಅಲ್ಲಿ ಇದೆಯಾ? ಆಪ್ಷನ್ ಇಲ್ಲ, ಡಿ ಯ ಟರ್ಮ್ಸ್ ಅಲ್ಲಿದೆ. ಮಾತ್ರವಲ್ಲ 4 ಅಂತ ಎಲ್ಲೂ ಡಿನಾಮಿನೇಟರ್ ಇಲ್ಲ, 2 ಅಂತ ಇದೆ ಡಿನಾಮಿನೇಟರ್ ಅಲ್ಲಿ. ಸೊ ನಾನು ಇದನ್ನ ಏನ್ ಮಾಡ್ತೀನಿ? 2 1s 2 2s, ರೈಟ್. ಸೊ ನಿಮ್ಗೆ ಸಿಗುವಂಥದ್ದು ಡಿ ದೆನ್ ಬಿಕಮ್ಸ್ ಕ್ಯೂ ಸ್ಕ್ವೇರ್ ಎಲ್ ಬೈ 2 pi epsilon naught mg and whole power 1/3. ಕರೆಕ್ಟ್ ಅಲ್ವಾ? ದಟ್ ಇಸ್ ವಾಟ್ ದಿ ಆನ್ಸರ್ ಈಸ್. ಆಪ್ಷನ್ ಅಲ್ಲಿ ಇದೆಯಾ ಈ ಆನ್ಸರ್ ಅಂತ ನೋಡುವ. ಕ್ಯೂ ಸ್ಕ್ವೇರ್ ಎಲ್ ಬೈ 2 pi epsilon naught mg. ಎಸ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಡಿ ಈಕ್ವಲ್ ಟು ದಿಸ್ ಇಸ್ ದ ಆನ್ಸರ್. ಕರೆಕ್ಟಾ? ಸೊ ಈ ತರ ನೀವು ಈ ಪ್ರಾಬ್ಲಮ್ಸ್ ಅನ್ನ ಮಾಡ್ಬೋದು ಈಸಿಯಾಗಿ. ಬಟ್ ನಿಮ್ಗೆ ಲಾಜಿಕ್ ಗೊತ್ತಿರಬೇಕು. ನೆಕ್ಸ್ಟ್ ಕ್ವೆಶನ್ ಇದೇ ಲಾಜಿಕ್. ನೆಕ್ಸ್ಟ್ ಕ್ವೆಶನ್, 2 pit balls carrying equal charges are suspended from a common point by strings of equal length ಅಂತ ಹೇಳಿದ್ದಾರೆ. ಸೊ ಸಿಂಪಲ್, ಅವಾಗಿದ್ದ ತರನೇ ಸೇಮ್ ಕೇಸ್. 2 strings ಇದೆ ಆ್ಯಂಡ್ 2 strings ಇದು ಲೆಂತ್ ಈಕ್ವಲ್ ಅಂತ ಕೂಡ ಹೇಳಿದ್ದಾರೆ. ಚಾರ್ಜಸ್ ಕ್ಯೂ ಅಂತ ಇಟ್ಕೊಳ್ಳುವ. ಆಯ್ತಾ? ವೆರಿ ಸಿಂಪಲ್. ದ ಇಕ್ವಿಲಿಬ್ರಿಯಂ ಸಪ್ರೇಷನ್ ಬಿಟ್ವೀನ್ ದೆಮ್ ಈಸ್ ಆರ್. ಇವಾಗ ಇಕ್ವಿಲಿಬ್ರಿಯಂ ಸಪ್ರೇಷನ್ ಇಸ್ ಆರ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನೇನಂತೆ? ನೌ ದ ಸ್ಟ್ರಿಂಗ್ಸ್ ಆರ್ ರಿಜಿಡ್ಲಿ clamped at the half the height. ಬೇರೆ ಏನು ಚೇಂಜಸ್ ಇಲ್ಲ. ಚಾರ್ಜಸ್ ಆರ್ ಸೇಮ್, ಚಾರ್ಜಸ್ ವಿಲ್ ಬಿ ದ ಸೇಮ್, ಲೆಂತ್ ಆಫ್ ದ ಸ್ಟ್ರಿಂಗ್ ಈಸ್ ಸೇಮ್, ಎಲ್ಲ ಸೇಮ್. ಬಟ್ ಕ್ಲಾಂಪ್ ಮಾಡಿರುವಂಥ ಹೈಟ್ ಅಷ್ಟೇ ವ್ಯತ್ಯಾಸ. ಇನಿಷಿಯಲಿ ಅವರು y ಹೈಟಲ್ಲಿ ಮಾಡಿದ್ರಂತೆ, ಆಯ್ತಾ? ಆಮೇಲೆ ಅವರು y/2 ಹೈಟಲ್ಲಿ ಮಾಡಿದ್ರಂತೆ, ಅಷ್ಟೇ ಡಿಫ್ರೆನ್ಸ್. ಕರೆಕ್ಟ್. ದ ಇಕ್ವಿಲಿಬ್ರಿಯಂ ಬಿಟ್ವೀನ್ ದ ಬಾಲ್ಸ್ ನೌ ಬಿಕಮ್ ಅಂತ ಕೇಳಿದ್ದಾರೆ. ಸೊ ಇನಿಷಿಯಲಿ ಅವ್ರು ಮಾಡಿರುವಂಥ ಕ್ಲಾಂಪಿಂಗ್ ಹೈಟ್ y, ಇವಾಗ y/2. ಸೊ ಡಿಯರ್ ಸ್ಟೂಡೆಂಟ್ಸ್, ನೀವು ಇವಾಗ ಪ್ರೀವಿಯಸ್ ಡಿರೈವೇಷನ್ಗೆ ಹೋಗಬೇಕು. ಸೊ ಪ್ರೀವಿಯಸ್ ಡಿರೈವೇಷನ್ ನಿಮಗೆ ಗೊತ್ತಾಗತ್ತೆ ಏನಂತ ಹೇಳಿ. ಆರ್ ಕ್ಯೂಬ್ಗೆ ಒಂದು ಇಕ್ವೇಶನ್ ನಾವು ಕಂಡುಹಿಡಿದಿದ್ವಿ. ಆರ್ ಕ್ಯೂಬ್ ಇಸ್ ಈಕ್ವಲ್ ಟು, ಏನು ನೆನಪಿದ್ಯಾ? ಇಲ್ಲಿ ನೋಡಿದ್ರೆ ನಿಮಗೆ ಸಿಗತ್ತೆ ಫಸ್ಟ್ ಇಕ್ವೇಶನ್. ಸೊ 2y ಕ್ಯೂ ಸ್ಕ್ವೇರ್ ಬೈ 4 pi epsilon naught mg. 2y ಕ್ಯೂ ಸ್ಕ್ವೇರ್ ಬೈ 4 pi epsilon naught mg. ನೋಡಿ ಇಲ್ಲಿ ಡಿಯರ್ ಸ್ಟೂಡೆಂಟ್ಸ್, y ಅಂತ ಹೇಳುವಂಥದ್ದು ಕ್ಲಾಂಪಿಂಗ್ ಹೈಟ್, ಕರೆಕ್ಟಾ? ಸೊ ಆರ್ ಕ್ಯೂಬ್ನ ಇಕ್ವೇಶನ್ ನಮಗೆ ಗೊತ್ತಿದೆ, ಆಲ್ರೆಡಿ ನಾವು ಡಿರೈವ್ ಕೂಡ ಮಾಡಿದ್ದೇವೆ. ಈಗ ಸಪೋಸ್ ಉಳಿದಿರೋ ಥಿಂಗ್ಸನ್ನೆಲ್ಲ ಸೇಮ್ ಇಟ್ಕೊಂಡು ಲೆಂತನ್ನು ಸೇಮ್ ಇಟ್ಕೊಳ್ತಿದ್ದೀರಾ, ಚಾರ್ಜಸನ್ನು ಸೇಮ್ ಇಟ್ಕೊಳ್ತಿದ್ದ, ಅವಾಗ ದಿಸ್ ಇಸ್ ಇನಿಷಿಯಲಿ ಆರ್ ಕ್ಯೂಬ್. ಆರ್ ಪ್ರೈಮ್ ಕ್ಯೂಬ್ ಏನಾಗ್ಬೋದು? ಹೊಸ ಕೇಸ್. y ಇರುವಂತಹ ಹೈಟು y/2 ಆದಾಗ ಇಕ್ವೇಶನ್ ವಿಲ್ ಬಿಕಮ್ 2y/2 ಕ್ಯೂ ಸ್ಕ್ವೇರ್ ಬೈ 4 pi epsilon naught mg ಆಗತ್ತಲ್ವ. ಸೊ ಎವ್ರಿಥಿಂಗ್ ಈಸ್ ಕಾನ್ಸ್ಟೆಂಟ್. ಉಳಿದಿರೋದಲ್ಲಿ ಯಾವ ಚೇಂಜಸ್ ಇಲ್ಲ, ಬರೀ ಆ ಹೈಟು ಚೇಂಜಸ್ ಆಗ್ತಿರುವಂಥದ್ದು. ಸೊ ನಾನು ಈ ಥರ ಬರಿಬೋದಾ? ಆರ್ ಕ್ಯೂಬ್ ಈಸ್ ಡಿರೆಕ್ಟ್ಲಿ ಪ್ರಪೋರ್ಷನಲ್ ಟು y ಅಂತ ಬರಿಬೋದಾ? ಅದರಲ್ಲಿ ತಪ್ಪಿದೆ? ಇಲ್ಲ ಅಲ್ಲ, ಕರೆಕ್ಟ್. ಹಾಗಾದರೆ ಆರ್ ಈಸ್ ಡಿರೆಕ್ಟ್ಲಿ ಪ್ರಪೋರ್ಷನಲ್ ಟು y/1/3 ಅಂತ ಬರಿಬೋದಾ? ಎಸ್, ರೈಟ್. ಈಕ್ವೇಶನ್ ಅನ್ನು ಹೇಗೆ ಬರಿತೀರಾ? ಪ್ರಪೋರ್ಷನಾಲಿಟಿಯನ್ನು ರಿಮೂವ್ ಮಾಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ r1/r2 ಈಸ್ ಈಕ್ವಲ್ ಟು y1/y2 ಹೋಲ್ ಪವರ್ 1/3 ಅಂತ ಬರಿಬೋದಲ್ವಾ? ಎಸ್,
ಯು ಕ್ಯಾನ್ ರೈಟ್ ಇಟ್. R1 ಅನ್ನ ಅವರು ಅಲ್ಲಿ ಆರ್ ಅಂತಾನೆ ಹೇಳಿದ್ದಾರೆ. ಇನಿಷಿಯಲಿ ಇದ್ದ ಸಪ್ರೇಷನ್ ಆರ್, ಹೊಸ ಸಪ್ರೇಷನ್ ನನಗೆ ಗೊತ್ತಿಲ್ಲ, ಈಕ್ವಲ್ ಟು y1. ಇನಿಷಿಯಲ್ ಹೈಟ್ ಇಸ್ y ಓನ್ಲಿ, ಸೆಕೆಂಡ್ ಹೈಟು ಹಾಫ್ ಆಫ್ ದ ಒರಿಜಿನಲ್ ಅಂತ ಹೇಳಿರೋ ಕಾರಣ ನಾನು y/2 ಅಂತ ಬರೀತೇನೆ. ಆ್ಯಂಡ್ ದಿಸ್ ವಿಲ್ ಗೆಟ್ ಕ್ಯಾನ್ಸಲ್ಡ್, ಅದರ ಹೋಲ್ ಪವರ್ 1/3. ಸೊ ಇದೇನಾಯಿತು, r/r2 is equal to then becomes ಸಿ 2 ಮೇಲ್ಗಡೆ ಹೋದರೆ 2 ಪವರ್ 1/3 ಆಯಿತು. ಕರೆಕ್ಟಾ? ಡಿವೈಡೆಡ್ ಬೈ 1 ಏನೂ ಇಲ್ಲ. ಸೊ ನಾವು R2 ಅಂತ ಹೇಳುವಂಥದ್ದೇನು, R2 ಈಸ್ ನಥಿಂಗ್ ಬಟ್ R ಒರಿಜಿನಲ್ ಸಪ್ರೇಷನ್ ಡಿವೈಡೆಡ್ ಬೈ 2 ಪವರ್ 1/3. ಸೊ ಇದು ಆಪ್ಷನಲ್ಲಿ ಇಲ್ಲ, ಆಬ್ವಿಯಸ್ಲಿ ಇಲ್ಲ. ಸೊ ಇದನ್ನು ಸ್ವಲ್ಪ ರಿಅರೇಂಜ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ R ಡಿವೈಡೆಡ್ ಬೈ 2 ಇನ್ ಅ ಕ್ಯೂಬ್ ರೂಟ್. ಹೇಗೆ ಬರೀತೀರಾ? ಈ ಥರ. ಸಿ ಯೂಶಲಿ ನಿಮಗೆ ಗೊತ್ತಿರಬೇಕಾದ್ದು ರೂಟ್ ಎಕ್ಸ್ ಅನ್ನು ಹೇಗೆ ಬರ್ಬೋದು, x ಪವರ್ ಹಾಫ್. ಓಕೆ, ಆ್ಯಂಡ್ ಕ್ಯೂಬ್ ರೂಟ್ ಆಫ್ ಎಕ್ಸ್ ಈಸ್ x ಟು ದ ಪವರ್ 1/3. ಅದೇ ಫಾರ್ಮೆಟಲ್ಲಿ ಬರ್ದಿರುವಂಥದ್ದು. ಸೊ R2 ಈಸ್ ನಥಿಂಗ್ ಬಟ್ R ಡಿವೈಡೆಡ್ ಬೈ ಕ್ಯೂಬ್ ರೂಟ್ ಆಫ್ 2. ಅದಿದೆಯಾ ಆಪ್ಷನಲ್ಲಿ? ನೋಡಿ, ಅದಿದೆಯಾ ಆಪ್ಷನಲ್ಲಿ? ಜಸ್ಟ್ ಚೆಕ್ ಇಟ್. ಎಸ್, ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಸಿ ಎಷ್ಟು ಈಸಿಯಾಗಿ ಮಾಡ್ಲಿಕ್ಕೆ ಆಯಿತು. ನಮಗೆ ನೋಡ್ಬೇಕಾದ್ರೆ ತಲೆಲ್ಲ ಬಿಸಿ ಬಿಸಿ ಆಯಿತು, ಅಯ್ಯೋ ಇದು ಕಷ್ಟ ಇದೆ ಅಂತ. ಬಟ್ ಇಟ್ ಈಸ್ ಈಸಿ, ರೈಟ್? ಇಟ್ಸ್ ನಾಟ್ ಡಿಫಿಕಲ್ಟ್, ಯು ಕ್ಯಾನ್ ಡೂ ಇಟ್, ರೈಟ್? ಈ ಥರ ನೀವು ಲಾಜಿಕ್ ಅಪ್ಲೈ ಮಾಡ್ತಾ ಆಲ್ ದ ಕ್ವೆಶನ್ಸನ್ನು ಸಾಲ್ವ್ ಮಾಡ್ಬೋದು. ಆಲ್ ದ ಬೆಸ್ಟ್ ಫಾರ್ ಯುವರ್ ನೀಟ್, ರೈಟ್? ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ದೆನ್. ಬಾಯ್ ಬೈ ಆಸ್ಪಿರೆಂಟ್ಸ್.